ಇದು ಒನ್ ಆಫ್ ಮೈ ಫೇವ್ರೆಟ್ ಶೂ ಆ್ಯಂಡ್ ಸ್ಪೆಷಲ್ ಅಂತ ಹೇಳ್ಬೋದು, ನೈಕ್ ಏರ್. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ನಾವು ಅರ್ನ್ ಮಾಡಿ ಏನಾದರೂ ತೊಗೊಂಡಾಗ ನಮಗೆ ಖುಷಿ ಆಗುತ್ತೆ. ಅದರಲ್ಲೂ ತುಂಬ ಎಕ್ಸ್ಪೆನ್ಸಿವ್ ಇರೋ ಜಾಗದಲ್ಲಿ ಇದ್ಕೊಂಡು ಪಾರ್ಟ್ ಟೈಮ್ ಮಾಡಿಕೊಂಡು ಲಿವಿಂಗ್ ಕಾಸ್ಟ್ ಕವರ್ ಮಾಡಿ ಎವ್ರಿ ಮಂತ್ ಸ್ವಲ್ಪ ಸೇವ್ ಮಾಡಿಕೊಂಡು ಅವ್ರಿಗೆ ಏನು ಬೇಕು ತೊಗೊತಾರಲ್ಲ, ಅದರಲ್ಲಿ ಇನ್ನೂ ಜಾಸ್ತಿ ಖುಷಿ ಇರುತ್ತೆ. ಅದ್ರ ಜೊತೆ ಪ್ರೌಡ್ ಫೀಲ್ ಮತ್ತು ಅದ್ರದ್ದು ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಸ್ಕಿಂಗ್ ಮನಿ ಫ್ರಮ್ ಪೇರೆಂಟ್ಸ್ ಇಸ್ ನಾಟ್ ಡಿಫಿಕಲ್ಟ್, ಬಟ್ ಇಟ್ಸ್ ನಾಟ್ ಸಮಥಿಂಗ್ ದಟ್ ವಿ ವಾಂಟ್. ಪರ್ಸ್ನಲಿ ನಂಗೆ ಯಾರು ಏನು ಹೇಳಿಲ್ಲ, ಬಟ್ ಏನು ಗೊತ್ತಾ, ಕೆಲವೊಬ್ಬರು ಈ ದೇಶದಲ್ಲಿದ್ದಾರೆ, ಅವ್ರು ಐಫೋನ್ ತೊಗೊಂಡ್ರು, ಈ ಬ್ರ್ಯಾಂಡ್ ಬ್ಯಾಗ್ ತೊಗೊಂಡ್ರು, ಇಷ್ಟು ಕಾಸ್ಟ್ ಆಯಿತು, ಅವ್ರಿಗೇನು ಆ ಥರ ಹೇಳ್ತಾರೆ. ಅದರಿಂದ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಆ ಸ್ಟೂಡೆಂಟಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಟ್ರೈ ಟು ಬಿ ಕೈಂಡ್. ಮಳೆಯಲ್ಲಿ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನನ್ನ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ತಾರೆ. ತುಂಬ ಏನು ಜೋರಿಲ್ಲ ಆ್ಯಕ್ಚುಲಿ, ಬಿಕಾಸ್ ಆಫ್ ಮೈ ಫ್ರೆಂಡ್ ನಾವು ಇವಾಗ ಹೋಗ್ತಾ ಇರೋದು. ಬೇಡ ಬಿಡು ಮಳೆ ಬರ್ತಿದೆ ಅಂದ್ಕೊಂಡು ಸುಮ್ಮನಾಗಿದ್ದು. ನಮ್ಮೂರಲ್ಲಿ ಎಷ್ಟು ಜೋರಾಗಿ ಮಳೆ ಬರುತ್ತೆ, ಈ ಮಳೆ ಯಾವುದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಆಲ್ಮೋಸ್ಟ್ 1.5 ವರ್ಷದಿಂದ ನಾನು ಜಿಮ್ಗೆ ಹೋಗ್ಬೇಕು ಅನ್ಕೊಂತಿದ್ದೆ ಆಯಿತಾ, ಬಂದಾಗಿಂದ. ಸೊ ನಾನು ಯಾವತ್ತೂ ಜಿಮ್ಮಿಗೆ ಹೋಗಿಲ್ಲ ಇದುವರೆಗೂ. ಯಾರಾದರೂ ಜೊತೆಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಎಷ್ಟೊಂದು ಜನ ಹೋಗೋಣ ಒಟ್ಟಿಗೆ ಹೇಳ್ಕೊಡ್ತೀನಿ ನಾನು ಅಂತ ಹೇಳ್ತಿದ್ರು, ಬಟ್ ಯಾವುದೂ ಆಗಲಿಲ್ಲ. ಒನ್ ಡೇ ಅಂತೂ ಫುಲ್ ರೆಡಿಯಾಗಿ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ದೆ ನನ್ನ ಫ್ರೆಂಡಿಗೆ ಆಯಿತಾ. ಸೊ ಇಲ್ಲಿ ಅವರು ನನ್ನ ಫ್ರೆಂಡು ಹೇಳಿದ್ದು ಹೇಳ್ಕೊಡ್ತೀನಿ ಅಂತ, ಬಟ್ ಬರಲೇ ಇಲ್ಲ. ಅವ್ರಿಗೆ ಬೇರೆ ಪ್ಲ್ಯಾನ್ಸ್ ಇತ್ತು. ಅದಾದಮೇಲಿಂದ ನಾನು ಜಿಮ್ಮಿಗೆ ಹೋಗೇ ಇಲ್ಲ. ಗರ್ಲ್ಸ್ ನೈಟ್ ಅಂತ ಮಾಡ್ಕೊಳ್ಳೋಣ, ಅದಕ್ಕೂ ಮುಂಚೆ ಜಿಮ್ಮಿಗೆ ಹೋಗಿ ಆ ಏರಿಯಾ ಎಲ್ಲ ನೋಡ್ಕೊಂಬರೋಣ, ಅಲ್ಲಿ ಗೇಮ್ಸ್ ಎಲ್ಲ ಇದೆ, ಆಡೋಣ ಅಂದ್ಕೊಂಡ್ವಿ. ಬಟ್ ಆವಾಗಲೂ ಆಗಿಲ್ಲ. ಇವಾಗ ಐ ಆಮ್ ಗೋಯಿಂಗ್ ಬಿಫೋರ್ ಗ್ರ್ಯಾಜುಯೇಟಿಂಗ್ ಫಸ್ಟ್ ಟೈಮ್ 1 ವರ್ಷ ಆದಮೇಲೆ ಜಿಮ್ಮು ಮತ್ತು ಅದ್ರ ಏರಿಯಾ ನೋಡೋಕ್ಕೆ ಹೋಗ್ತಾ ಇರೋದು. ಮಳೆ ಬರೋದು ಪ್ರಾಬ್ಲಮ್ ಅಲ್ಲ, ಬಟ್ ಮಳೆ ಜೊತೆ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬರ್ತಿತ್ತು. ಐ ಟ್ರೈಡ್ ತೋರ್ಸೋಕ್ಕೆ ಝೂಮ್ ಮಾಡಿ, ಬಟ್ ಆ ಗಾಳಿಯಲ್ಲಿ ಮಳೆ ಹೆಂಗೆ ಹೋಗ್ತಿದೆ ಅಂತ ಕಾಣಿಸ್ತಿತ್ತು. ಇದು ಜಿಮ್ ಮುಂದೆ ಇರೋ ಪಾರ್ಕಿಂಗ್ ಲಾಟ್. ಜಿಮ್ ಒಳಗೆ ಬರೋದಕ್ಕೆ ಟಫ್ಸ್ ಐ ಡಿ ಇಸ್ ಕಂಪಲ್ಸರಿ. ನಮ್ಮ ಕಾಲೇಜ್ ಐ ಡಿನ ಅಲ್ಲಿ ಟ್ಯಾಪ್ ಮಾಡಿದ್ರಷ್ಟೇ ಒಳಗೆ ಬರೋಕ್ಕಾಗೋದು. ಐ ಡಿ ತಂದಿಲ್ಲ ಅಂದರೆ ನೋ ಇಶ್ಯೂ. ಅಲ್ಲಿ ಡೆಸ್ಕ್ ಹತ್ರ ಒಬ್ರು ಇರ್ತಾರೆ, ಅವ್ರಿಗೆ ಹೋಗಿ ನಮ್ಮ ನಂಬರ್ ಹೆಸರು ಹೇಳಿದ್ರೆ ಒಳಗೆ ಬಿಡ್ತಾರೆ. ನಾನು ಈ ಬಿಲ್ಡಿಂಗ್ ಒಳಗೆ ಬರ್ತಿರೋದು ಫಸ್ಟ್ ಟೈಮ್, ಸೊ ನನಗೆ ಎಲ್ಲಿ ಹೆಂಗೆ ಹೋಗ್ಬೇಕನ್ನೋ ಐಡಿಯಾ ಇಲ್ಲ. ಬಿಲ್ಡಿಂಗ್ ಚಿಕ್ಕ ಇದ್ರು ದೊಡ್ಡ ಇದ್ರು ಈ ಥರ ಟನಲ್ಸ್ ಅಂತೂ ಜಾಸ್ತಿ ಇರುತ್ತೆ. ಫಸ್ಟ್ ಟೈಮ್ ನಾನು ಈ ಥರ ನೋಡಿದಾಗ ತುಂಬ ಭಯ ಆಗಿತ್ತು ಇಲ್ಲಿಗೆ ಬಂದಾಗ, ಏನು ಹೆಂಗಿದೆ ಫುಲ್ ಸ್ಕೇರಿಯಾಗಿ ಅಂತ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸೇಫ್ ಆಗಿರುತ್ತೆ. ಫಸ್ಟು ಬ್ಯಾಗ್ಸ್ನ ಲಾಕರ್ ರೂಮಲ್ಲಿ ಇಡೋಣ ಅಂತ ಹೋದ್ವಿ. ಆಲ್ ಜೆಂಡರ್ ಸಪ್ರೇಟ್ ಇರುತ್ತೆ, ವುಮೆನ್ಸ್ದು ಸಪ್ರೇಟ್ ಇರುತ್ತೆ. ಸೊ ನಾವು ವುಮೆನ್ಸ್ ಲಾಕರ್ ರೂಮಿಗೆ ಹೋಗಿ ಬ್ಯಾಗ್ನ ಇಟ್ವಿ. ಇನ್ನೇನು ಕಾಲೇಜ್ ಬಿಟ್ಟು ಹೋಗ್ತೀನಿ ಅನ್ನುವಾಗ ಸ್ಪೆಷಲಿ ಆ ಜಂಬೋ ಇದೆಲ್ಲ ಆನೆ ಸಿಂಬಲ್, ಅದು ನಮ್ಮ ಕಾಲೇಜ್ದು ಸಿಂಬಲ್ ಆಯಿತಾ. ಅದು ನೋಡಿದಾಗೆಲ್ಲ ಸ್ವಲ್ಪ ಇಮೋಷ್ನಲ್ ಫೀಲ್ ಆಗುತ್ತೆ. ಇಲ್ಲಿ ಎಲ್ಲ ಡೋರ್ಸ್ಗೂ ಕೂಡ ಲಾಕ್ ಇರಲಿಲ್ಲ, ನಾವು ಬೇಕಂದರೆ ತೊಗೊಂಬಂದು ಲಾಕ್ನ ಹಾಕೊಬೋದು ಅಥವಾ ಹಾಗೆ ಬಿಟ್ಟು ಹೋಗ್ಬೋದು. ಯಾರೂ ಏನೂ ತೊಗೊಳ್ಳಲ್ಲ ಯೂಶ್ವಲಿ ಇಲ್ಲಿ, ಬಟ್ ಸೇಫ್ಟಿಗೆ ಲಾಕ್ ಹಾಕೋದು ಒಳ್ಳೆಯದು. ಆ್ಯಂಡ್ ಕೆಲವೊಬ್ಬರು ಇಲ್ಲೇ ಬಿಟ್ಟು ಹೋಗಿರ್ತಾರೆ, ನೆಕ್ಸ್ಟ್ ಡೇ ಬಂದು ಪಿಕ್ ಮಾಡ್ತಾರೆ, ಅಥವಾ ಪರ್ಮನೆಂಟಾಗಿ ಪ್ರತಿದಿನ ಯೂಸ್ ಮಾಡ್ತಾರೆ ಅಲ್ಲ, ಸೊ ಅದಕ್ಕೆ ಲಾಕರ್ನ ಹಾಕಿ ಇಟ್ಕೊಂಡಿರ್ತಾರೆ. ಲಾಕರ್ ಸೈಜ್ ತುಂಬ ಚಿಕ್ಕ ಇದೆ. ನಮ್ಮದು ಜಾಕೆಟ್ಸ್ ಎಲ್ಲ ದೊಡ್ಡ ಇರುತ್ತೆ ಅಲ್ಲ, ಅದನ್ನು ಒಂದು ಲಾಕರಲ್ಲಿ, ಬ್ಯಾಗ್ನ ಒಂದು ಲಾಕರಲ್ಲಿ ಇಡಬೇಕಾಗತ್ತೆ. ಚಿಕ್ಕದ ಜಾಕೆಟ್ಸ್ ಇದ್ದರೆ 2 ಕೂಡ ಅಲ್ಲೇ ಫಿಟ್ ಇನ್ ಆಗುತ್ತೆ. ಜಿಮ್ಮಿಗೆ ಹೋಗಿದ್ದೆ ಫಸ್ಟ್ ಮಾಡಿದ್ದು ಥ್ರೆಡ್ಮಿಲ್. ಏನು ಗೊತ್ತಾ, ನಾನು ನನ್ನ ಫ್ರೆಂಡ್ ಬಂದಿದ್ವಲ್ಲ, ಫಸ್ಟ್ ಟೈಮ್ ಇಬ್ಬರು ಬರ್ತಾ ಇರೋದು ಈ ಜಿಮ್ಮಿಗೆ. ಆ್ಯಂಡ್ ನಮಗೆ ಝೀರೋ ನಾಲೆಡ್ಜ್ ಆ ಮಷಿನ್ಸ್ನ ಹೆಂಗೆ ಯೂಸ್ ಮಾಡಬೇಕು ಅಂತ. ಮೋಸ್ಟ್ ಆಫ್ ಇಟ್ ಆಟೋಮೆಟಿಕ್ ಇತ್ತು, ಅದು ನಾವು ಯೂಸ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ನಾವು ಎಲ್ಲನೂ ಫೋಟೋ ತೆಗೆದು ಗೂಗಲ್ಗೆ ಹಾಕಿ ಹೆಂಗೆ ಯೂಸ್ ಮಾಡೋದಂತ ನೋಡ್ತಿದ್ವಿ. ಬಿಕಾಸ್ ನಂಗೆ ಯಾವತ್ತೂ ಜಿಮ್ಗೆ ಹೋಗಿಲ್ಲ. ಇದು ಒಂದೇ ರೀಸನಿಗೆ ನಾನು 1.5 ವರ್ಷ ಕಂಟ್ರೋಲ್ ಮಾಡಿದೆ ಹೋಗೋದು ಬೇಡ ಅಂತ, ಈ ಭಯದಿಂದ. ಬಟ್ ಇವತ್ತು ನಂಗೆ ರಿಯಲೈಸ್ ಆಯಿತು, ನಾವು ಹೊಸದಾಗಿ ಏನಾದ್ರು ಟ್ರೈ ಮಾಡ್ತಿದೆ ಅಂದರೆ ಆಬ್ವಿಯಸ್ಲಿ ನಮಗೇನೋ ಗೊತ್ತಿರಲ್ಲ, ನಾವು ಕಲಿಬೇಕಾಗಿರತ್ತೆ ಆ್ಯಂಡ್ ಕೇಳಬೇಕಾಗತ್ತೆ ಕೆಲವೊಂದು. ನಾವು ತುಂಬ ಭಯ ಪಟ್ಕೊಳ್ಳೋದು ಏನು ಗೊತ್ತಾ, ಎಂಬ್ಯಾರಸ್ ಫೀಲ್ ಆಗುತ್ತಾ, ಯಾರೇನು ಅನ್ಕೊತಾರೆ ಅಂತ. ಬಟ್ ಈ 2 ಥಿಂಗ್ಸ್ನ ಬಿಟ್ಬಿಟ್ರೆ ನಮಗೇನು ಅನಿಸುತ್ತೆ ಅದನ್ನು ಮಾಡೋದು ತುಂಬ ಈಸಿ ಆಗುತ್ತೆ. ಸ್ಪೆಷಲಿ ನೀವು ಯಾವಾಗ ಒಬ್ಬರೇ ಇಂಡಿಪೆಂಡೆಂಟ್ ಲೈಫ್ ಅಂತ ಬರ್ತೀವಲ್ಲ, ಮೂವೀಸಲ್ಲಿ ಏನು ತೋರಿಸ್ತಾರಲ್ಲ, ಹಂಗೆ ನಿಜವಾಗ್ಲೂ ಇರಲ್ಲ. ಪ್ರತಿಯೊಂದೂ ಫ್ರಮ್ ಸ್ಕ್ರ್ಯಾಚ್ ಯು ಶುಡ್ ಲರ್ನ್, ಬಟ್ ಆನ್ ಯುವರ್ ಓನ್. ಲಾಕರ್ ರೂಮ್ಸಲ್ಲೇ ವಾಶ್ರೂಮ್ಸ್ ಇದೆ, ಮತ್ತು ಶವರ್ ಏರಿಯಾಸ್ ಸಪ್ರೇಟ್ ಇದೆ. ಆ್ಯಂಡ್ ವಾಶ್ರೂಮಲ್ಲಿ ಈ ಸ್ಲೇಟ್ ಇತ್ತು, ಸೊ ಇದ್ರ ಮೇಲೆ ಫಸ್ಟ್ ಡೇ ಅಟ್ ಜಿಮ್ ಡನ್ ರೈಟ್ ಅಂತ ಬರೆದೆ. ಅದಾದಮೇಲೆ ಇಲ್ಲಿ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ಸೊ ಫಸ್ಟ್ ಟೈಮ್ ಬಂದಿದ್ವಲ್ಲ, ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಇಟ್ಸ್ ಸೋ ಬಿಗ್
ಚೆನ್ನಾಗಿತ್ತು. ಇಲ್ಲಿ ಪಿಕಲ್ ಬಾಲ್ ಕೋರ್ಟ್ ಎಲ್ಲ ಇದೆ ಅಂತ ಕೇಳಿದೆ, ಬಟ್ ಎಲ್ಲೂ ಕಾಣಿಸಿಲ್ಲ. ಪ್ರಾಬ್ಲಿ ಬೇರೆ ಬಿಲ್ಡಿಂಗ್ ಇರಬೇಕು. ನೆಕ್ಸ್ಟ್ ಟೈಮ್ ಅದನ್ನು ಸರ್ಚ್ ಮಾಡ್ಕೊಂಡು ಹೋಗಬೇಕು. ಶ್ಯೂರ್ಲಿ ಅಟ್ಲೀಸ್ಟ್ ಗ್ರ್ಯಾಜುಯೇಟ್ ಆಗೋಕ್ಕೂ ಮುಂಚೆ ಒಂದ್ಸರಿ ಹೋಗಿ ಬರಬೇಕು. ಒಬ್ಬರೇ ಬಂದರೆ ಸ್ವಲ್ಪ ಭಯ ಆಗುತ್ತೆ ಅಂತ ನನಗನ್ನಿಸ್ತು. ಫಸ್ಟ್ ಟೈಮ್ ಅಲ್ಲ, ಪ್ರಾಬ್ಲಿ ಅದಕ್ಕೆ ಅನಿಸುತ್ತೆ. ಯೂಶ್ವಲಿ ಓಡಾಡಿದ್ರೆ ಗೊತ್ತಾಗೋದಿಲ್ಲ ಅಷ್ಟು. ಆ್ಯಂಡ್ ಫಸ್ಟ್ ಟೈಮ್ ಜಿಮ್ಮಿಗೆ ಬಂದಿರೋದ್ರಿಂದ ಖುಷಿ ತುಂಬ ಜಾಸ್ತಿನೇ ಆಗ್ತಾಯಿತ್ತು. ಮತ್ತೊಂದು ಗೊತ್ತಾ, ಜಿಮ್ಮಲ್ಲಿ ಸಾನಾ ಬೇರೆ ಇದೆ, ಬಟ್ ಸಪ್ರೇಟಲ್ಲ, ಮಿಕ್ಸ್ಡ್ ಜೆಂಡರ್ ಇರೋದು. ಅದಕ್ಕೆ ನನಗೆ ಅಲ್ಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಇದು JCC ಬಿಲ್ಡಿಂಗ್. ನನ್ನ ಕ್ಲಾಸಸ್ ಎಲ್ಲ ಇಲ್ಲೇ ನಡೀತಿದ್ದು ಫಸ್ಟ್ ಫ್ಲೋರಲ್ಲಿ. ಇದು ನಮ್ಮ ಡಿಪಾರ್ಟ್ಮೆಂಟ್ದು ಆಫೀಸ್ ರೂಮ್. ಒಳಗೆ ಆಫೀಸ್ ಇದೆ, ಈಚೆ ಲಾಂಜ್ ಏರಿಯಾ ಥರ ನಾವೇನಾದ್ರು ವರ್ಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕ್ಲಾಸ್ ರೂಮಲ್ಲಾಗಲಿ ಅಥವಾ ಲಾಂಜಲ್ಲಾಗಲಿ ಸ್ನ್ಯಾಕ್ಸ್ ಇಟ್ಟಿರ್ತಾರೆ. ನಾವು ಇಲ್ಲಿಗೆ ಬಂದಿರೋದೇ ಅದಕ್ಕೆ. ಬಟ್ ಅಷ್ಟೊಂದು ಇರಲಿಲ್ಲ, ಯಾಕಂದರೆ ನಮ್ಮ ಥರ ಬೇರೆಯವರೆಲ್ಲ ಬಂದು ತೊಗೊಂಡು ಹೋಗಿದ್ರಲ್ಲ ಅದಕ್ಕೆ. ಸೊ ಹಾಟ್ ಚಾಕ್ಲೇಟ್ ಮಾಡಿಕೊಂಡೆ. ಏನು ಗೊತ್ತಾ, ಇಲ್ಲಿ ಇಂಡಿಯನ್ ಚಾಯ್ ಅಂತ ಬೇರೆ ಇದೆ ಡಿಪ್ ಮಾಡೋದಕ್ಕೆ, ಬಟ್ ಅದು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಇಡೀ ಬಿಲ್ಡಿಂಗಲ್ಲಿ ನಾವು ಅಷ್ಟೇ ಇರೋದು. ಆ್ಯಂಡ್ ಇವಾಗ 11 o'clock ಆದಮೇಲೆ ಸೇಫ್ ರೈಡ್ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ಬೋದು. ಸೇಫ್ ರೈಡ್ ಅಂದರೆ ಕ್ಯಾಬ್ ಥರ ಸ್ಟೂಡೆಂಟ್ಸಿಗೆ ಕೊಡ್ತಾರೆ. 11 o'clock ಆದಮೇಲೆ ಬುಕ್ ಮಾಡಿಕೊಂಡು ಫ್ರೀಯಾಗಿ ಹೋಗ್ಬೋದು. ಸೊ 11 ಆಗಿದೆ, ಇವಾಗ ವೆಯ್ಟ್ ಮಾಡ್ತಿದ್ವಿ. ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಸೊ ಜಿಮ್ ಮುಗಿದಿದ್ದು 10:30 ಆಯಿತು. ಮನೆಗೆ ನಡ್ಕೊಂಡು ಹೋಗೋಕ್ಕೆ 25 minutes ಬೇಕು. ಈ ಮಳೆಯಲ್ಲಿ ಯಾಕೆ ನಡ್ಕೊಂಡು ಹೋಗೋದು, ಹಾಫ್ ಆನ್ ಅವರ್ ಆಫೀಸ್ ರೂಮಲ್ಲಿ ವೆಯ್ಟ್ ಮಾಡಿ ಸೇಫ್ ರೈಡ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಎಷ್ಟು ದಿನ ಆದಮೇಲೆ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ. ಯೂಶ್ವಲಿ ನನ್ನ ಕ್ಲಾಸ್ ಆನ್ಲೈನಲ್ಲೇ ಇರುತ್ತೆ. ಇವಾಗ 2 ಕ್ಲಾಸ್ ತೊಗೊತಿರೋದು ಲಾಸ್ಟ್ ಸೆಮ್ ಇರೋದ್ರಿಂದ. ಸೊ ನಾಸ್ಟಾಲ್ಜಿಯಾ ಫೀಲ್ ಬರ್ತಿದೆ. ಇಲ್ಲಿ ಒಂದು ಕ್ಲಾಸ್ ಇತ್ತು ನನಗೆ. ಸೊ 11 o'clock ಆದಮೇಲೆ ನಮ್ಮ ID ನಂಬರ್ ಹೇಳಿ, ನಾವೊಂದು ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿದ್ರೆ ನಾವು ಸೇಫ್ ರೈಡ್ ಬುಕ್ ಮಾಡ್ಕೋಬೋದು. ಕಾಲೇಜ್ ಕಡೆಯಿಂದ ನಮಗೆ ಕಾರಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಸೊ ಈ ಫಸ್ಟ್ ಏಡ್ ಕಿಟ್ನ ನೋಡಿ, ಅಲ್ಲಿ ಪೇನ್ ರಿಮೂವಲ್ಗೆ ಏನೋ ಕ್ರೀಮ್ ಅಥವಾ ಲಿಕ್ವಿಡ್ ಥರ ಏನೋ ಇತ್ತು. ಸೊ ಅದನ್ನು ತೊಗೊಂಡ್ರು ನನ್ನ ಫ್ರೆಂಡ್ಸು. ಬಟ್ ಇಲ್ಲಿ ಏನೇನಿದೆ ಯಪ್ಪ, ಎಷ್ಟೊಂದಿದೆ ಅಲ್ಲ. ಒಂದ್ಸರಿ ನನ್ನ ಕೈ ಬೋರ್ನ್ ಆಗಿತ್ತು, ಆವಾಗ ಇಲ್ಲಿ ತೊಗೊಂಡು ಯಾವುದೋ ಲಿಕ್ವಿಡ್ನ ಹಾಕೊಂಡಿದ್ದು ನಾನು. ಇಲ್ಲಿ ನೋಡಿದ್ರೆ ಯಾವುದೋ 2 ಬಲೂನು ಫುಲ್ ರೂಫ್ ಟಾಪಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಟ್ಟಿದೆ. ಫಸ್ಟ್ ಡೇ ಓರಿಯೆಂಟೇಷನ್ ಇರತ್ತೆ ಅಲ್ಲ, ಸೊ ಇಲ್ಲಿಗೆ ಬಂದಿದ್ದು. ಇಲ್ಲಿ ಫ್ರೂಟ್ಸು ಮತ್ತು ಬಿಸ್ಕೆಟ್ಸ್ ಎಲ್ಲ ಹಾಕಿದ್ರು ಸ್ಟಾಲ್ ಥರ. ನಮಗೆ ಬ್ರೇಕ್ಫಾಸ್ಟ್ ಅಲ್ಲೇ ಕೊಡ್ತಾರೆ ಅಂದಿದ್ರಲ್ಲ, ಸೊ ಇದೇ ಬ್ರೇಕ್ಫಾಸ್ಟ್ ಇರಬೇಕು ಅಂತ ಅಂದ್ಕೊಂಡು ನಾವು ಇಲ್ಲೇ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬಟ್ ಮೇಲೆ ಹೋದ್ಮೇಲೆ ಗೊತ್ತಾಯಿತು ನಮ್ದು ಇವೆಂಟ್ ಇದ್ದಿದ್ದು ಅಲ್ಲಿ ಪ್ರಾಪರ್ ಬ್ರೇಕ್ಫಾಸ್ಟ್ ಇತ್ತು. ಅಂದರೆ ಇಂಗ್ಲೀಷ್ ಬ್ರೇಕ್ಫಾಸ್ಟು, ಸ್ಯಾಂಡ್ವಿಚ್, ಮಫಿನ್ಸ್ ಆ ಥರದ್ದು. ಸೊ ಹಿಂಗಿತ್ತು ನಮ್ಮ ಫಸ್ಟ್ ಡೇ. ಅದು ನೆನಪಾಯ್ತು ನನಗೆ. ಎಷ್ಟು ಬೇಗ ದಿನಗಳು ಹೋಗ್ಬಿಡತ್ತಲ್ವಾ, ಆಲ್ರೆಡಿ 2 years ಆಗ್ತಾ ಬಂತು ಅನಿಸ್ತು. ನಾವು ಕಾಲೇಜ್ ಕಡೆಯಿಂದ ಈ ಕ್ಯಾಬ್ ಬುಕ್ ಮಾಡ್ಕೊಂಡ್ರೆ ಒಂದೇ ಅಡ್ರೆಸ್ಸಿಗೆ ಹೋಗಿ ಸ್ಟಾಪ್ ಮಾಡುತ್ತೆ. ಮಧ್ಯ ಆ್ಯಡ್ ಮಾಡೋಕ್ಕಾಗಲ್ಲ ಸ್ಟಾಪ್ಸ್ನ. ನಾವು ಅಲ್ಲಿ ಬಿರಿಯಾನಿ ಮಾಡ್ಬೇಕಂತ ಚಿಕನ್ನ ಮ್ಯಾರಿನೇಟ್ ಮಾಡಿದೆ. ಆಲ್ಮೋಸ್ಟ್ 2 ಸರಿಯಿಂದ ಬಿರಿಯಾನಿ ಸ್ವಲ್ಪನೂ ಚೆನ್ನಾಗಿ ಬಂದಿಲ್ಲ. ಐ ಹೋಪ್ ಈ ಸರಿ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಈ ಸರಿ ನಾನು ನುಗ್ಗೆಕಾಯಿ ಚಿಲ್ಲಿ ಫ್ರೈ ಸಮಥಿಂಗ್ ಏನೋ ಮಾಡಿದ್ದೆ. ಅದು ತುಂಬ ಚೆನ್ನಾಗಿತ್ತು. ನಮ್ಮ ಫ್ರಿಡ್ಜ್ ಅಂತೂ ಫುಲ್ ತುಂಬೋಗಿದೆ, ಏನು ಇಡೋಕ್ಕೂ ಜಾಗ ಇಲ್ಲ. 6 ಮೆಂಬರ್ಸ್ಗೆ 1 ಫ್ರಿಡ್ಜ್ ಸಾಲುತ್ತಾ ಗೊತ್ತಿಲ್ಲ. ಸೊ ನನ್ನ ಡಿಶ್ ಎಲ್ಲನೂ ಡಿಶ್ ವಾಷರಿಗೆ ಇಟ್ಟು ನಾನು ಫಸ್ಟು ವ್ರ್ಯಾಪ್ ಮಾಡಿದೆ. ಚಿಕನ್ ಏನು ಮ್ಯಾರಿನೇಟ್ ಮಾಡಿದ್ನಲ್ಲ ಅದು. ನನಗೆ ಚಿಕನ್ ಮ್ಯಾರಿನೇಟ್ ಮಾಡೋದ್ರಲ್ಲಿ ಚೆನ್ನಾಗಿ ಬರುತ್ತೆ, ಲೈಕ್ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಆ ರೈಸ್ನ ಕುಕ್ ಮಾಡಿ ಲೇಯರಿಂಗ್ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ಎಡ್ವರ್ಡ್ ಆಗುತ್ತೆ. ಕೆಲವೊಂದು ಸರಿ ರೈಸ್ ಓವರ್ ಕುಕ್ ಆಗುತ್ತೆ. ಲಾಸ್ಟ್ ಟೈಮು ಚಿಕನ್ ಬಿರಿಯಾನಿ ಮಾಡೋಕ್ಕೋಗಿ ಚಿಕನ್ ಬಿಸಿಬೇಳೆಬಾತ್ ಆಗಿತ್ತು. ನಾನು ಯೂಶ್ವಲಿ ಆರ್ಡರ್ ಮಾಡ್ಕೊಂಡು ತಿನ್ನಲ್ಲ, ಬಿಕಾಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಇಲ್ಲಿ ಡೆಲಿವರಿ ಫೀಸ್ ಕೊಡೋ ಅಷ್ಟರಲ್ಲೇ ನಮಗೆ ಇಂಡಿಯಾಲಿ ಚಿಕನ್ ಬಿರಿಯಾನಿ ಬರುತ್ತೆ, ಅಷ್ಟು ಎಕ್ಸ್ಪೆನ್ಸಿವ್. ಬೇರೆ ಏನೂ ಆರ್ಡರ್ ಮಾಡ್ಬೇಕನ್ಸಲ್ಲ, ಬಿರಿಯಾನಿ ಒಂದೇ ಆರ್ಡರ್ ಮಾಡ್ಬೇಕನ್ಸೋದು. ಸೊ ನಾನು ಟ್ರಯಲ್ ಆ್ಯಂಡ್ ಎರರ್ ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಾಡೋದನ್ನ. ಸೊ ಜಿಮ್ಮಿಂದ ಬಂದು ಅಡುಗೆ ಎಲ್ಲ ಮಾಡಿ ನಾನು ಊಟ ಮಾಡೋ ಅಷ್ಟರಲ್ಲಿ ಆಲ್ರೆಡಿ 12:30 ಆಗೋಗಿದೆ. ನಂಗೆ ನಿಜ ಗೊತ್ತಿರಲಿಲ್ಲ ಅಡುಗೆ ಮಾಡೋಕ್ಕೆ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ. ಆ್ಯಂಡ್ ಯಾಕೆ ಅಮ್ಮಂದಿರು ಯಾವಾಗಲೂ ಅಡುಗೆ ಮನೇಲೇ ಇರ್ತಿದ್ರು ಅಂತ. ಮಾರ್ನಿಂಗ್ 7ಗೆ ಎದ್ದೇಳಬೇಕು. ಇನ್ನೂ ಸ್ವಲ್ಪ ವರ್ಕ್ ಇದೆ, ಅದನ್ನು ಮುಗಿಸಿ ಮಲಗಬೇಕು. ರೀಸೆಂಟಾಗಿ ಒಂದು ಹ್ಯಾಬಿಟ್ ಶುರು ಮಾಡಿದ್ದೀನಿ, ಮಲಗೋಕ್ಕೂ ಮುಂಚೆ ಅಟ್ಲೀಸ್ಟ್ 2 pages ಓದಿ ಮಲಗಬೇಕಂತ. ಓಕೆ ಬಾಯ್.